ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬ್ಯೂಟಿಫುಲ್ ಆಗಿರುವಂಥ ಲಟ್ಕನ್ ಮಾಡಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇಲ್ಲಿ 4x4 ಅಷ್ಟು ಸ್ಕ್ವೇರ್ ಆಗಿರೋ ಬಟ್ಟೆನ ತೊಗೊಂಡಿದ್ದೀನಿ. ಈಗ ಈ ರೀತಿ ಟ್ರಯಾಂಗಲಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ರೆಡಿಮೇಡ್ ಡೋರಿನ ತೊಗೊಂಡಿದ್ದೀನಿ. ಅದನ್ನು ಸೆಂಟರಲ್ಲಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ಡೋರಿನ ಮೇಲ್ಗಡೆ ತೆಗಿಬೇಕು ನೋಡಿ. ಈ ರೀತಿ ಇಟ್ಟು ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಸೈಡಲ್ಲಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ನೋಡಿ. ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ ಡೋರಿನ ನೋಡಿ ಫ್ರೆಂಡ್ಸ್. ಈ ರೀತಿ ಸ್ಟಿಚ್ ಮಾಡಿದರೆ ಇದು ಈ ರೀತಿ ಆಗಿರುತ್ತೆ, ಅಷ್ಟೊಂದು ನೀಟಾಗಿರೋದಿಲ್ಲ. ಹಾಗಾಗಿ ನೀಟಾಗಿ ಯಾವ ರೀತಿ ಮಾಡಬೇಕು ಅಂತ ಇನ್ನೊಂದು ಸಾರಿ ತೋರಿಸ್ತೀನಿ, ಬನ್ನಿ ನೋಡಿ. ಈ ರೀತಿ ಮಾಡಿದರೆ ಅಷ್ಟೊಂದು ನೀಟಾಗಿರೋದಿಲ್ಲ ನೋಡಿ. ಅದೇ ಸೈಜಿನ ಈಗ ನಾನು ಇನ್ನೊಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ, 4x4 ಸೇಮ್ ಲೆಂತ್ ವಿಡ್ತ್ ಎರಡು. ಇವಾಗ ಸೆಂಟರಲ್ಲಿ ನೋಡಿ ಈ ರೀತಿ ರೆಡಿಮೇಡ್ ಡೋರಿಯನ್ನು ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿ. ಮತ್ತು ಕಾರ್ನರಲ್ಲಿ ನೋಡಿ ಈ ರೀತಿ ಒಂದು ಪೆನ್ನಿನ ಸಹಾಯದಿಂದ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿವರೆಗೆ ನಾನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ತೆಗೆದಿದ್ದೀನಿ. ಒಂದು ಅರ್ಧ ಇಂಚಷ್ಟು ಅದು ಗ್ಯಾಪ್ ಆಗಿರಬೇಕು ಅಲ್ಲಿ ಡೋರಿ ಹತ್ರ ನೋಡಿ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನಂತರ ಒಂದು ಈ ರೀತಿ ಸ್ಕ್ರೂ ಡ್ರೈವರ್ ಅಥವಾ ಯಾವುದಾದ್ರೂ ಒಂದು ದಪ್ಪ ನೀಡಲಿಂದ ಸಹಾಯದಿಂದ ನಾವು ಇದನ್ನು ಹೊರಗಡೆ ತೆಗಿಬೇಕು. ನಾನಿಲ್ಲಿ ಕಾರ್ನರ್ ಕಡೆಯಿಂದ ಇಲ್ಲಿ ಹೊರಗೆ ತೆಗಿತಾ ಇದ್ದೀನಿ ನೋಡಿ. ಡೋರಿನ ಸೈಡಲ್ಲಿ ಸರಿಸಿ ನೋಡಿ. ಈ ರೀತಿ ಬಟ್ಟೆಯನ್ನು ನಾವು ಒಳಗಡೆ ಈ ರೀತಿ ಹೊರಗಡೆ ತೆಗಿಬೇಕು ನೋಡಿ. ಈಸಿಯಾಗಿ ಬಟ್ಟೆಯನ್ನು ಈ ರೀತಿ ಹೊರಗಡೆ ತೆಗಿಬೇಕು. ಇವಾಗ ಇಲ್ಲಿ ಒಂದಕ್ಕೊಂದು ನಾವು ಇಲ್ಲಿ ಜೋಡಿಸ್ಕೋಬೇಕು ಫ್ರೆಂಡ್ಸ್ ನೀಟಾಗಿ. ಒಂದು ಕಡೆ ಎಲ್ಲಿ ಸ್ಟಿಚ್ ಇರುತ್ತೆ ಅಲ್ಲಿ ಸ್ಟಿಚ್ಚಲ್ಲಿ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಆವಾಗ ನೀಟಾಗಿ ಲಟ್ಕನ್ ತಯಾರಾಗುತ್ತೆ ನೋಡಿ. ಇಲ್ಲಿ ನಾನು ಒಂದು ಸ್ಟಿಚ್ ಹಾಕೋತೀನಿ, ಎರಡು ಜೋಡಿಸ್ಕೊಂಡು ಕಾರ್ನರ್ಗೆ ಈ ರೀತಿ ಕಾರ್ನರಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ನೋಡಿ ಇವಾಗ ಡೋರಿನ ಹೊರಗಡೆ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿರುತ್ತೆ ಇದು ಫ್ರೆಂಡ್ಸ್. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಹೊರಗಡೆ ತೆಗೆದಿದ್ದೀನಿ, ಎಷ್ಟೊಂದು ನೀಟಾಗಿ ಬಂದಿದೆ ಲಟ್ಕನ್ ಅಂತ ನೀವೇ ನೋಡ್ಬೋದು. ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಬ್ಲೌಸ್ಗೆ, ಡ್ರೆಸ್ಗೆ, ಲೆಹಂಗಾಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ರೀತಿಯ ಲಟ್ಕನ್ ನೋಡಿ. ಇವಾಗ ಮೊದಲು ಹಾಕಿದ್ದು ಲಟ್ಕನ್ ಮತ್ತು ಈಗಿನ ಲಟ್ಕನ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್. ಇದು ಮೊದಲು ಮಾಡಿದ ಲಟ್ಕನ್, ಇದು ನಂತರ ಮಾಡಿದ ಲಟ್ಕನ್, ಎರಡಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಆಗಿದೆ ಅಲ್ವಾ.